ಕದ್ದು ಮುಚ್ಕೊಂಡ್ಬಿಟ್ರೆ ನಂಗೇನ್ ಗೊತ್ತಾಗಲ್ಲ ಅನ್ಕೊಂಡಿದೀಯಾ? ಜಾನೇ ನೀನು. ನೋಡ್ದಿಯಾ, ನನಗ್ ಫೋಟೋ ತೋರ್ಸಕ್ ಮುಂಚೆ ಅವ್ನ್ ಹೆಂಡತಿಗೆ ತೋರ್ಸ್ಬೇಕು ಅಂತೆ. ರಾಜು ಮದ್ವೆಗ್ ಮುಂಚೆ 24 ಗಂಟೆ ಕಾಲ ಅಜ್ಜಿ 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 ಅಂತ ನನ್ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದ. ಈಗ ನೋಡು, ವಿಶಾಖನ್ ಮದ್ವೆ ಆದ್ರೆ ನನ್ ಪೂರ್ತಿ ಮರ್ತ್ಬಿಟ್ಟಿದ್ದಾನೆ. ರಾಜು, ಮೊದ್ಲು ಆ ಫೋಟೋಸ್ ಎಲ್ಲ ತಗೊಂಡೋಗಿ ನನ್ ರೂಮಲ್ಲಿಡು. ನಾನ್ ಫೋಟೋಸ್ ನೋಡಿದ್ಮೇ ಬೇರೆಯವರೆಲ್ಲರೂ ನೋಡೋದು. ವಿಶು, ಫೋಟೋ ಮೊದಲು ನೋಡ್ಲಿಲ್ಲ ಅಂತ ಬೇಜಾರ? ಪರವಾಗಿಲ್ಲ ಅಂತ, ನೀವೇ ನೋಡಿ. ವಿಶಾಖ, ಇವತ್ ಮನೇಲಿ ಲಕ್ಷ್ಮಿ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ನೀನ್ ರೆಡಿನಾ? ಏಯ್, ನೀನೆಲ್ಲಿಗೆ ಹೊರಟೆ? ಬಾ, ಪೂಜೆ ಮಾಡ್ಬೇಕು. ಅಮ್ಮ, ಅದೇನಿದೆ ಕೆಲಸ, ನೀವು ಮಾಡ್ಕೊಳ್ಳಿ. ನಿಂದೇಪ ಹೊಸದಾಗಿ ಮದ್ವೆ ಆಗಿರೋದು, ನೀನೇ ಕೂತ್ಕೊ ಪೂಜೆ ಮಾಡ್ಬೇಕು. ಯಾವ್ದು ಸರಿ ಯಾವ್ದು ತಪ್ಪು? ಅಜ್ಜಿ ಸಾಂಕೇತಿಕ ವಿವಾಹ ಅಂತ ನನ್ನ ಹಳ್ಳಿಲಿರೋ ಕುಂಕುಮ ಅನಿಸಿದ್ರು, ಅವ್ರು ಸರಿನಾ? ಅಥವಾ ಅಪ್ಪ ಅವ್ರು ಪ್ರತಿಯೊಂದನ್ನು ಹೇಳ್ದೆ ಮಾತಾಡಲ್ಲ, ಓದಿ ತಿಳಿದು ಸತ್ಯವಾದನ್ನೇ ಹೇಳ್ತಾರೆ. ನಾವೇನೂ ಮಾಡ್ಲಿಕ್ಕಾಗಲ್ಲ ಕಣೋ. ಎಲ್ಲ ಆ ದೇವರು ನಮ್ಮ ಒಳ್ಳೆ ಮಾಡಿದ್ದಾನೆ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೆ. ಲಕ್ಷ್ಮಿ ಮಾಡೋದು ತುಂಬಾನೇ ಶ್ರೇಷ್ಠ, ಗೊತ್ತಲ್ಲ ವಿಷಯ? ಆ ತಾಯಿನ ಭಕ್ತಿಯಿಂದ ಬೇಡ್ಕೊಂಡ್ರೆ ಸುಖ, ಸಮೃದ್ಧಿ, ಸಂತಾನ ಎಲ್ಲ ಪ್ರಾಪ್ತಿ ಆಗತ್ತಂತೆ. ಹೌದು ವಿಶಾಖ, ನಾನು ಲಕ್ಷ್ಮಿ ಪೂಜೆ ಮಾಡಿದೆ. ಆದ್ರೆ ಆ ಲಕ್ಷ್ಮಿ ನಂಗೆ 3ನೇ ವರ ಕೊಡೋ ಮರ್ತೋದ್ಲು ಅಂತ ಕಾಣಿಸುತ್ತೆ. ಅದೇ ಸಣ್ಣ. ನೀನ್ ಪೂಜೆ ಮಾಡು, ಫಸ್ಟ್ 2 ವರ ಸಿಗ್ಬೋದು. ಆದ್ರೆ 3ನೇದು ಸಂತಾನ, ಅದನ್ನ ಗ್ಯಾರಂಟಿ ಹೇಳಕ್ಕಾಗಲ್ಲ. ಏನ್ ದೊಡ್ಡ ಮನುಷ್ಯ ಆಗ್ಬಿಟ್ಟ ನೋಡು ವಿಶು. ಫೋಟೋ ತರಕ್ಕೆ ನಿನ್ ಕಳ್ಸಿದಾನ? ಬರ್ಲಿ, ಮಾಡ್ತೀನಿ ಅವನ್ಗೆ. ವಾವ್, ಇಲ್ಲಿ ನೋಡು, ನಮ್ಮ ವಿಷು ಇದ್ರಲ್ಲಿ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾನೆ. ವಿಶಾಖ, ನಿಂಗೆ ಹೇಳ್ತಾ ಇರೋದು, ಇಲ್ಲಿ ಸಪ್ತಪದಿ ನಡೀತಾ ಇದೆ. ಒಂದೊಂದು ಎಷ್ಟೊಂದು ಡೀಟೇಲ್ ಆಗಿ ತೆಗ್ದಿದ್ದಾರೆ ಗೊತ್ತಾ? ರಾಧಿಕಾ ಫೋಟೋ ಈಗ ನೋಡಿದ್ರೆ ಯೋಚನೆ ಮಾಡು ವಿಶಾಖ, ನಾಳೆ ಮುದ್ದು ಮಾಡ್ತಿರೋ ಈ ಅಜ್ಜಿನೇ ಫೋಟೋ ಹೊರಗೆ ಹಾಕ್ಬಿಡ್ತಾಳೆ. ಇಲ್ಲಿ ನೋಡು, ನಿನ್ ತಂದೆ ನಿನ್ ಧಾರೆ ಏರ್ಕೊಡ್ತಾ ಇರೋ ಫೋಟೋ. ಅಜ್ಜಿ, ಹಾ, ಮದ್ವೆ ಫೋಟೋಸ್? ಹೌದು. ಇಲ್ಲಿ ನಾನು ಹೇಗೆ ಕಾಣಿಸ್ತೀನಿ? ನಾನ್ ನೋಡ್ತಾ ಇಲ್ವಾ ಇಲ್ಲಿ? ನಾನು ನೋಡ್ತೀನಿ. ನಿನ್ ಬಿಟ್ಟು ಬೇರೆಯವ್ರನ್ನು ಸ್ವಲ್ಪ ನೋಡು. ಸರಿಪ್ಪ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಷ್ಟು ಮುದ್ದ ಕಾಣಿಸ್ತೀಯ ನೀನು. ನೋಡು, ರುಕ್ಕು ಏನೋ ಹೇಳ್ತಾ ಇದ್ದಾಳೆ.